ಏನೋ ತಪ್ಪಾಗಿ ಮನೆಗೆ ಬಂದಿರಬೇಕು. ಏನೇನೋ ಮಾತಾಡ್ತಾ ಇದ್ದಾರೆ. ಮದುವೆಗಿದ್ವಿ ಅಂತಲ್ಲ. ಸಮರ್ಥ್, ನಾನೇ. ನಾನು ಜಗದೀಶ್ ಅಂತ. ನಿನ್ನೆ ಮ್ಯಾಟ್ರಿಮೋನಿ ಆ್ಯಪಲ್ಲಿ ಮಾತಾಡಿದ್ನಲ್ಲ. ಓ ಓಕೆ. ಅಮ್ಮ, ನಿಮ್ಮನ್ನ ನೋಡೋಕೆ ಬಂದಿರೋದಮ್ಮ. ನೀನು ಒಂಟಿಯಾಗಿದ್ರೆ ಮದುವೆ ಮಾಡಿಸೋದ್ರಲ್ಲಿ ತಪ್ಪೇನು ಅಂತ ಸಿರಿ ಕೇಳಿದ್ಲು. ಅದಕ್ಕೆ ಮದುವೆ ತಾನೇ ಆಗಬೇಕು ಅಂತ ಒಳ್ಳೆ ಸಂಬಂಧ ಕರ್ಸಿದ್ದೀನಿ ನೋಡು. ಅಂದರೆ ನಿನ್ನ ಹತ್ರ ಏನು ಅಂತ ನಾನು ಅರ್ಥ ಮಾಡ್ಕೊಳ್ಳಿದ್ದೇವೆ. ನೀನು ನನ್ನನ್ನು ಯಾವ ದಾರಿ ಕಡೆ ನಡಿ ಅಂತಿದ್ದೀಯ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀನು ಅದನ್ನು ಸ್ಪಷ್ಟವಾಗಿ ಹೇಳಿಬಿಟ್ರೆ ನನ್ನ ಗೊಂದಲಕ್ಕೂ ಉತ್ತರ ಸಿಗುತ್ತೆ ದೇವ್ರೆ. ದತ್ತ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ದೇವ್ರ ಹತ್ರ ನಾನು ಉತ್ತರ ಕೇಳ್ತಿದ್ರೆ ಇವನು ಬಂದು ನಿಂತಿದ್ದಾನಲ್ಲ ನನ್ನ ಮುಂದೆ. ಏನು ಯೋಚಿಸ್ತಿದ್ದೀರಾ? ದೇವಸ್ಥಾನಕ್ಕೆ ಬಂದಿದ್ದೀರಾ? ಇಲ್ಲ ಇಲ್ಲ, ಫಸ್ಟ್ ಶೋ ಮುಗಿಸ್ಕೊಂಡು ಸೆಕೆಂಡ್ ಶೋಗೆ ಟಿಕೆಟ್ ತಗೊಳ್ಳೋಣ ಅಂತ ನಿಂತಿದ್ದೀನಿ. ನೀನೇನಿಲ್ಲಿ ಈ ದೇವಸ್ಥಾನಕ್ಕೆ ಯಾಕೆ ಬಂದೆ ನೀನು? ಅಪರೂಪಕ್ಕೆ ಒಂದೊಂದ್ಸಲಿ ಬರ್ತಾ ಇರ್ತೀನಿ. ಇವತ್ತು ಕೆಫೆಗೆ ಹೋಗ್ತಾ ಇದ್ದೆ. ಯಾಕೋ ಇಲ್ಲಿಗೆ ಬರಬೇಕು ಅಂತ ಕಾಲು ಈ ಕಡೆ ಎಳೀತು, ಬಂದೆ. ಮಗನ ಮದುವೆ ಬಂತಲ್ಲ, ಅವನ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸೋಣ ಅಂತ ಬಂದೆ. ನೀವೇನಿಲ್ಲಿ? ನೀವು ಯಾವಾಗಲೂ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀರಾ? ಇಲ್ಲ ಇಲ್ಲ, ಯಾವಾಗಲಾದರೂ ಒಂದೊಂದು ಸಲ ಅಷ್ಟೇ. ಯಾಕೋ ಇವತ್ತು ಮನಸ್ಸಲ್ಲಿ ಸ್ವಲ್ಪ ಗೊಂದಲ ಇತ್ತು. ಅದಕ್ಕೆ ದೇವರ ಹತ್ರ ಉತ್ತರ ಕೇಳೋಣ ಅಂತ ಬಂದೆ. ಉತ್ತರ ಸಿಗ್ತದತ್ತ? ದೇವರೇನೋ ಉತ್ತರ ಕೊಟ್ಟ, ಆದರೆ ಆ ಉತ್ತರ ಏನು ಅಂತ ನಾನು ಅರ್ಥ ಮಾಡ್ಕೋಬೇಕು ಅಷ್ಟೆ. ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಆಯ್ತು ದತ್ತ, ನೀವು ಅನ್ಕೊಂಡಿದ್ದೆಲ್ಲ ಸುಸೂತ್ರವಾಗಿ ಆಗಲಿ. ಫ್ರಿಡ್ಜು, ವಾಷಿಂಗ್ ಮೆಷೀನ್, AC,
ಸಂಧ್ಯಾ, ಪ್ರಾವಿಷನ್ ಏನೋ ತರಬೇಕಿತ್ತ? ಏನು ಖಾಲಿಯಾಗಿದೆ ಅದನ್ನೆಲ್ಲ ಬರೆದ್ಬಿಡು, ಒಟ್ಟಿಗೆ ತಂದುಬಿಡ್ತೀನಿ. ಅಯ್ಯ, ಪ್ರಾವಿಷನ್ ಅಂತೆ. ನಾವು ಯಾವತ್ತಾರು ಪ್ರಾವಿಷನ್ ಆಚೆಯಿಂದ ತರ್ತೀವ? ನಿಮ್ಮ ಅಪ್ಪನ ಅಂಗಡಿಲಿ ಮುಗ್ಲಾಗಿ ಹಳ್ಸಿರೋ ತಾನೇ ತರೋದು. ಅದೇನೋ ನಿಜ. ಹಾಗಾದರೆ ನೀನೇನು ಲಿಸ್ಟ್ ಮಾಡ್ತಾ ಇದೀಯಾ? ಕೊಡಿಲಿ. ಸಂಧ್ಯಾ, ಏನಿದೆಲ್ಲ? ಯಾಕೆ, ನಿಮಗೆ ಓದಕ್ಕೆ ಬರಲ್ವಾ? ಅಧಿಕ ಪ್ರಸಂಗ ಮಾತಾಡಬೇಡ. ಇದನ್ನೆಲ್ಲ ಯಾಕೆ ಬರೆದಿದ್ಯಾ? ಇದನ್ನೆಲ್ಲ ತಗೋಬೇಕು ಅಂದರೆ ಏನಿಲ್ಲ ಅಂದರೂ 4-5 ಲಕ್ಷ ಬೇಕು. ಆಗ್ಲಿ ಬಿಡಿ, ತಗೊಂಡ್ರಾಯ್ತು. ಅಲ್ಲ ಸಂಧ್ಯಾ, ಇರೋ ದುಡ್ಡಲ್ಲಿ ಅಗತ್ಯ ಇಲ್ದಿರೋದನ್ನೆಲ್ಲ ತಗೊಂಡ್ರೆ ಅದನ್ನ ಆಸ್ತಿ ಅನ್ನಲ್ಲ, ಲಯಾಬಿಲಿಟಿ ಅಂತಾರೆ. ದುಡ್ಡನ್ನ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಬರೀ ಖರ್ಚು ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ತೀಯಲ್ಲ? ಇನ್ವೆಸ್ಟ್ ಮಾಡಿರೋದಕ್ಕೆ ತಾನೇ ಖರ್ಚು ಮಾಡೋಕೆ ಧೈರ್ಯ ಮಾಡ್ತಿರೋದು. ಹೌದೌದು, ನೀನು ಕೊಟ್ಟಿರೋ 3 ಲಕ್ಷ ಮರಿ ಹಾಕಿ 3 ಹೋಗಿ 6 ಆಗಿಬಿಡುತ್ತೆ ನೋಡು. 3 6 ಆಗಲ್ಲ ಅಂತಾನೆ 6.5 ಲಕ್ಷನು ನಂದಿನಿ ಕೊಟ್ಬಿಟ್ಟಿದ್ದೀನಿ. ಅದರಿಂದ ಏನಿಲ್ಲ ಅಂದ್ರೂ 10 ಲಕ್ಷ ಬರ್ಬೋದು. ಸಂಧ್ಯಾ, ಏನು ಹೇಳ್ತಾ ಇದೆಯಾ? ಅಷ್ಟು ದುಡ್ಡು ಕೊಟ್ಬಿಟ್ಟಿಯಾ? ಈಗ ಏನಿದ್ರು ನಾನು ಪ್ರಾಡಕ್ಟ್ಸ್ನ ಮಾರಾಟ ಮಾಡೋದ್ರ ಕಡೆಗೆ ಮತ್ತೆ ಕಂಪ್ನಿಗೆ ಮತ್ತೊಂದಷ್ಟು ಮೆಂಬರ್ಸ್ನ ಎನ್ರೋಲ್ ಮಾಡೋದ್ರ ಬಗ್ಗೆ ಯೋಚಿಸ್ಬೇಕಷ್ಟೇ. ಅಲ್ಲ ಸಂಧ್ಯಾ, ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಹೋಗಿ 6.5 ಲಕ್ಷನ ಆ ನಂದಿನಿ ಕೊಟ್ಟಿದ್ಯಾ? ಅವಳೇನಾದ್ರೂ ಕೈ ಎತ್ತಿದ್ರೆ ಏನ್ ಮಾಡ್ತೀಯ ಅಂತೆಲ್ಲ ಪ್ರಶ್ನೆಗಳು ಕೇಳ್ಬೇಡಿ. ನಂಗೆ ಅವಳ ಮೇಲೆ ನಂಬಿಕೆ ಇದೆ, ನಾ ಕೊಟ್ಟಿದ್ದೀನಿ ಅಷ್ಟೇ. ಅಲ್ಲ ಸಂಧ್ಯಾ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು, ಗೋಳು ಪರದಾಟ ಸಾಕಿನ್ನು, ಬದುಕೋದ್ ಕಲಿಯೋ ಲಲಲಾಲ. ತಲೆ ಕೆಟ್ಟಿದ್ಯಾ ನಿನ್ಗೆ? ಸುಮ್ಮನಿರ್ತೀನಿ ಅಂತ ಏನಂದ್ರೂ ನಡೆಯುತ್ತೆ ಅಂತ ಅನ್ಕೊಂಡಿದ್ಯಾ? ನನ್ನ ಜೀವನದ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕೆ ನಿನಗೇನು ಹಕ್ಕಿದೆ ಸಮರ್ಥ್? ಏನು ಅನ್ಕೊಂಡಿದ್ಯಾ ನೀನನ್ನ? ನಾನು ಒಬ್ಬಳೇ ಇದ್ದಾಗ ಇವ್ರನ್ನ ಯಾರನ್ನೂ ಕರ್ಸಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ನಾನು ಯಾವತ್ತಾದ್ರೂ ಹೇಳದ್ನ ನಾನು ಒಂಟಿ ಅಂತ, ಅಥವಾ ನಾನು ಮದುವೆ ಮಾಡಿಸು ಅಂತ ಕೇಳದ್ನ? ನೋಡಿ, ಇನ್ನೊಂದು ಮಾತು ಆಡಬೇಡಿ, ಹೊರಡ್ತಾರೆ. ಇಲ್ಲ, ಇನ್ನೊಂದು ಕ್ಷಣನೂ ನನ್ನ ಕಣ್ಮುಂದೆ ಇದ್ರೆ ನಾನು ಸುಮ್ಮನಿರೋದಿಲ್ಲ. ನಡೀತಾರೆ. ಅಮ್ಮ ಹೇಳಿದ್ ಕೇಳಲಿಲ್ವಾ? ನಡೀರಿ ಪ್ಲೀಸ್. ಅಮ್ಮ, ಸ್ವಂತ ಮಗನ ಮೇಲೆ ಕೈ ಮಾಡ್ದೆ ಅಲ್ಲ, ತುಂಬ ಬದಲಾಗಿದೆಯಾ. ನಿನ್ನಿಂದ ಇದನ್ನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬದಲಾಗಿರೋದು ನಾನಲ್ಲ, ನೀನು. ಅಮ್ಮ ಒಂಟಿಯಾಗಿರುವಾಗ ಯಾರನ್ನೋ ಕರೆಸಿ ಮದುವೆ ಅಂತೆಲ್ಲ ಮಾತಾಡ್ತೀಯಲ್ಲ, ಸ್ವಂತ ಮಕ್ಕಳು ಮಾಡೋ ಕೆಲಸನ ಇದು? ನಾನು ಯಾರನ್ನೋ ಮನೆಗೆ ಕರೆಸಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸ್ಬೇಕು ಅನ್ಕೊಂಡ್ರೆ ಅದು ತಪ್ಪು. ನೀನು ಮಾಧವಸವ್ರ ಜೊತೆ ಬೀದಿ ಅಲಿತಾ ಇದೆಯಲ್ಲ, ಅದು ತಪ್ಪಲ್ವಾ? ಅದನ್ನ ನೋಡ್ಕೊಂಡು ನಾನು ಸುಮ್ಮನಿರ್ಬೇಕಾ? ಬಾಯಿ ಮುಚ್ಚು ದಂಡಪಿಂಡ.
ನಿಮಿಷ. ಏನಾಯ್ತು? ಪುಣ್ಯ ಯಾಕೆ? ಈಗ ಸರಿ ಹೋಯ್ತು. ಮೂಗಿನ ತುದಿಲೇ ಕೋಪ ಇರುತ್ತಲ್ಲ, ಅದನ್ನ ಪಟ್ ಅಂತ ಹೊಡೆದು ಆಚೆ ಆಗ್ತೆ. ಕೋಪನ? ಹಾಗಂದ್ರೆ ಏನು? ಓಹೋ, ಕೋಪನೇ ಬರಲ್ಲ ಸಾಹೇಬ್ರಿಗೆ? ನಿಮ್ಮ ಮಾವ ಅವ್ರ ಪಡೆಗೆ ಅವ್ರು ಸುಮ್ಮನೆ ಇದ್ರೆ ನನಗೆ ಕೋಪ ಬರುತ್ತೆ. ಏನ್ ಹೇಳಿದ್ರಿ? ಏನೋ ಮಾವ ಅಂತ ಅನ್ನಂಗಿತ್ತು. ಇಲ್ವಲ್ಲ, ಏನೂ ಇಲ್ಲ. ಸರಿ, ಇಷ್ಟೊಂದು ಸ್ಮಾರ್ಟ್ ಆಗಿ ರೆಡಿಯಾಗಿ ಎಲ್ಲಿ ಹೋಗ್ತಿರೋದು? ಓ, ಅಭಿ ಬ್ಯಾಚುಲರ್ ಪಾರ್ಟಿಗ? ನನ್ನ ತಮ್ಮನ ಬ್ಯಾಚುಲರ್ ಪಾರ್ಟಿ ಅಲ್ವಾ? ಆದ್ರೆ ನೀವು ಬ್ಯಾಚುಲರ್ ಅಲ್ವಲ್ಲ? ಯಾಕೆ? ನಾನು ಅಂಕಲ್ ಥರ ಕಾಣಿಸ್ತೀನ? ಜಾಸ್ತಿ ಬಿಲ್ಡಪ್ ಬೇಡ, ಎಲ್ಲಾನು ಸ್ವಲ್ಪ ಲಿಮಿಟ್ ಆಗಿರ್ಲಿ. ಅಪ್ಪಣೆ ಮೇಡಮ್. ನಾನು ಬರೋವರೆಗೂ ಮಿಸ್ ಮಾಡ್ಕೋತೀಯ ಅಲ್ವಾ? ಇಲ್ಲಪ್ಪ. ಯಾಕೆ? ಕ್ಯೂಟ್ನೆಸ್ ಜಾಸ್ತಿ ಆಗಿತ್ತು, ಅದಕ್ಕೆ ಪಟ್ಟಂತ ಹೊಡೆದು ಆಚೆ ಹಾಕ್ತೆ. ಇದೇ ಕ್ಯೂಟ್ನೆಸ್ ಇದ್ರೆ ಇಡೀ ದಿನ ಹೆಂಡತಿ ಮುಂದೆನೇ ಇರಬೇಕು ಅನ್ಸತ್ತೆ. ನೀನು ಎಷ್ಟು ಫೀಸ್ ಕೇಳಿದ್ರು ಕೊಡ್ತೀನಿ. ಏನು ಬೇಡ, ಯಾವ ಫೀಸು ಬೇಡ, ಏನು ಬೇಡ. ಪುಣ್ಯ. ಟೈಮ್ ಆಗಿಲ್ವಾ ನಿಮ್ಗೆ? ಹೊರಡಿ ಬೇಗ. ಪುಣ್ಯ. ತುಳಸಿಯವ್ರಿಗೆ ಕೆಲಸದ ಬಗ್ಗೆ ಎಷ್ಟು ಶ್ರದ್ಧೆ ಇದೆ ನೋಡಿ. ಮುಂಚಿನ ದಿನನೇ ಹೀಗೆ ಲಿಸ್ಟ್ ಕೊಟ್ಟು ಹೋಗ್ತಾರಲ್ಲ. ಹೌದು ಸರ್, ಅವ್ರು ದಿನಾಗ್ಲೂ ಹೀಗೆ ಲಿಸ್ಟ್ ಕೊಟ್ಟು ಹೋಗ್ತಾರೆ. ಆದ್ರೆ ಇವತ್ತು ಅವ್ರು ಬರಲ್ಲ ಅಂದ್ರಲ್ಲ, ಅದಕ್ಕೆ ನಾನೇ ನಿಮಗೆ ಕೊಟ್ಟೆ ಅಷ್ಟೆ. ಹೌದು, ಮೇಡಮ್ ಯಾಕೆ ಬರಲ್ವಂತ ಸರ್? ಏನೋ ಪರ್ಸ್ನಲ್ ಕೆಲಸ ಇರಬೇಕು ಸದಾ, ಇಲ್ಲಾಂದ್ರೆ ಅವರು ಸುಮ್ಮನೆ ರಜಾ ತಗೊಳ್ಳೋರಲ್ಲ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ 2ನೇ ದಿನಕ್ಕೆ ಅವ್ರು ಕೆಫೆಗೆ ಬಂದ್ರಲ್ಲ. ಯಾರ ಹತ್ರ ಏನು ಮಾತಾಡ್ತಿದ್ದೀಯೋ? ಯಾರ್ಯಾರನೋ ಮನೆ ಕರೆಸಿ, ಛೀ, ನಾಚಿಕೆ ಆಗಲ್ವೇನೋ ನಿನಗೆ? ಅಲ್ಲ, ನಿನ್ನನ್ನು ನೀನು ಏನು ಅಂತ ಅಂದ್ಕೊಂಡಿದ್ದೀಯ? ಆವಾಗ ಇದೇ ಥರ ಮಾತಾಡಿ ತುಳಸಿಗೆ ಆಕ್ಸಿಡೆಂಟ್ ಆಗೋ ಥರ ಮಾಡಿದೆ. ಈಗ ಇಂಥ ಕೆಲಸ ಮಾಡ್ತಿದ್ದೀಯಲ್ಲ, ನಿನ್ನನ್ನು ನನ್ನ ಮೊಮ್ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಆಗ್ತಿದೆ. ಹೌದೌದು, ನೀವು ಯಾವ ಕೆಲಸ ಮಾಡಿದ್ರು ಸರಿ, ನಾನು ಮಾಡೋದು ತಪ್ಪಲ್ವಾ? ನೋಡಿ ತಾತ, ಪೇಪರಲ್ಲಿ ವಿಷಯ ಬಂದ್ಮೇಲಿಂದ ನನ್ನ ತಲೆ ಕೆಟ್ಟಿದೆ. 4 ಜನ ನನ್ನ ಹತ್ರ ಬಂದು ನಿಮ್ಮಮ್ಮ ಹಾಗೆ ಹೀಗೆ ಅಂತ ಬೆಳ್ ಮಾಡಿ ತೋರಿಸಿದ್ರೆ ನಾನು ಹೇಗೆ ಸಹಿಸ್ಕೊಂಡಿರ್ಲಿ? ಸಹಿಸ್ಕೊಂಡಿರು ಅಂತ ನಿನ್ಗೆ ಯಾರು ಹೇಳಿದ್ರು? ಯಾರೋ ಬೆರಳು ತೋರಿಸಿದ್ರು ಅಂತ ಅವ್ರ ಮಾತು ಕೇಳ್ಕೊಂಡು ಬಂದು ತಾಯಿ ಮೇಲೆ ಹರಿಹಾಯೋದ. ಆ ಬೆರಳು ತೋರಿಸೋರಿಗೆ ಇನ್ನೊಂದ್ಸಲ ಇಂಥ ಮಾತು ಆಡದೆ ಇರೋ ಹಾಗೆ ಬುದ್ಧಿ ಹೇಳಬೇಕು. ಮಗನಾಗಿ ಆ ಕೆಲಸ ಮಾಡ್ಬೇಕು ನೀನು. ಅದು ಬಿಟ್ಟು ಯಾರೋ ಏನೋ ಅಂದ್ರು ಅಂತಾನೋ,
ಎಲ್ಲೋ ಏನೋ ಬರೆದ್ರು ಅಂತಾನೋ ಇಲ್ಲಿ ಅಮ್ಮಂದೇ ತಪ್ಪು ಅನ್ನೋ ಥರ ಮಾತಾಡೋದಲ್ಲ. ಹುಟ್ಟಿದಾಗ್ಲಿಂದ ನೋಡ್ತಾ ಇದ್ದೀಯ, ನಿಮ್ಮಮ್ಮ ಹೇಗೆ ಅಂತ ನಿನಗೆ ಗೊತ್ತಿಲ್ಲ? ತಾತ, ಈಗ ನಂದೇ ತಪ್ಪು ಅನ್ನೋ ಥರ ಮಾತಾಡಬೇಡಿ. ನಾನು ಮಾಡಿರೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ. ನೀವು ಮಾದಾಸ್ ಅವ್ರ ಮನೆಗೆ ಹೋಗಿ ಮಾತಾಡಿದ್ರಲ್ಲ, ಆಗ್ಲೇ ಗೊತ್ತಾಯ್ತು ಇಲ್ಲೇನೋ ನಡೀತಾ ಇದೆ ಅಂತ. ಸಮರ್, ಏನ್ ಮಾತಾಡ್ತಿದ್ಯಾ ಅನ್ನೋದು ನಿನಗೆ ಗೊತ್ತಾಗ್ತಿಲ್ಲ. ಮೊದಲು ನಿನ್ನ ರೂಮಿಗೆ ನಡಿ. ಸರಿ ಪ್ಲೀಸ್. ನೀನು ನನ್ನ ಬಾಯಿ ಮುಚ್ಚೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನೋಡಿ ತಾತ, ನಿಮ್ಮ ಉದ್ದೇಶ ಏನಿತ್ತು ನನಗೆ ಗೊತ್ತಿಲ್ಲ. ಆದರೆ 4 ಜನ ಅಮ್ಮನ ಬಗ್ಗೆ ಕೆಟ್ಟದಾಗ ಮಾತಾಡೋದಕ್ಕಿಂತ ಗೌರವಯುತವಾಗಿ ಮದುವೆ ಮಾಡಿ ಕಳ್ಸ್ಕೊಡೋದೇ ಒಳ್ಳೇದು ಅನಿಸ್ತು. ಅದಕ್ಕೆ ಅವ್ರನ್ನ ಕರೆಸ್ದೆ. ಇಷ್ಟು ವರ್ಷದಲ್ಲಿ ನಾನು ಒಂದಿನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿರ್ಲಿಲ್ಲ. ನಿನ್ ಮೇಲಿರೋ ಪ್ರೀತಿಗೋಸ್ಕರ. ಹಾಗಂತ ಪ್ರೀತಿ ಇದೆ ಅಂದ ಮಾತ್ರಕ್ಕೆ ನನ್ನ ವಿಷಯದಲ್ಲಿ ನೀನು ಏನೇ ನಿರ್ಧಾರ ತಗೊಂಡ್ರು ನಾನು ಒಪ್ಕೋತೀನಿ ಅಂತ ಹೇಗೆ ಅನ್ಕೊಂಡೆ ನೀನು? ನನ್ನನ್ನು ಒಂದು ಮಾತು ಕೇಳದೆ ನನ್ನ ಜೀವನದಲ್ಲಿ ನಿರ್ಧಾರ ತಗೊಳ್ಳೋದಕ್ಕೆ ನೀನು ಯಾರು? ಒಂದು ಮಾತು ನೆನ್ಪಿಟ್ಕೋ, ನಾನು ಎಷ್ಟೇ ಮೃದು ಸ್ವಭಾವದೊಳಿರ್ಬೋದು, ಹಾಗಂತ ಇಂಥ ವಿಷಯಕ್ಕೆ ಬಂದಾಗ್ಲೂ ನಾನು ಸಹಿಸ್ಕೊಂಡಿರ್ತೀನಿ ಅನ್ಕೊಂಡ್ರೆ ಅದು ನಿನ್ ತಪ್ಪು. ಇನ್ನೊಂದಿನ ಈ ಥರ ಯಾರನ್ನಾದ್ರೂ ಮನೆಗೆ ಕರ್ಸೋದು ಅಥವಾ ನನ್ನ ಮಾಧವ್ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದನ್ನೇನಾದ್ರೂ ನನ್ನ ಕಿವಿಗೆ ಬಿದ್ದರೆ ಆಗ್ಲೂ ನಾನು ಸುಮ್ಮನೆ ಹೀಗೆ ನಿಂತ್ಕೊಂಡು ಬುದ್ಧಿ ಹೇಳ್ತಿರಲ್ಲ. ಅರ್ಥ ಆಯ್ತಾ?